ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಸಾಕಷ್ಟು ಜನ ತಿರುಮಲದಲ್ಲಿ ನಮಗೆ ಕರ್ನಾಟಕ ಭವನ್ ಬಗ್ಗೆ, ಅಕಾಮಿಡೇಷನ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ. ಅವ್ರಿಗೆಲ್ಲ ಒಂದು ಶುಭ ಸುದ್ದಿ ಬಂದಿದೆ. ಅದೇನು ಅಂದ್ರೆ ಕರ್ನಾಟಕ ಭವನ ನ್ಯೂ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದರ ಬುಕ್ಕಿಂಗ್ ನ ನೀವು ಈಗ ಆನ್ಲೈನ್ ನಲ್ಲೇ ಮಾಡ್ಕೋಬಹುದು. ಮುಂಚೆ ಒಂದು ಹಳೆ ಬಿಲ್ಡಿಂಗ್ ಮಾತ್ರ ಇತ್ತು, ಈಗ ಅದರ ಜೊತೆಗೆ ಹೊಸ ಬ್ಲಾಕ್ಸ್ ನ ಕಟ್ಟಿದ್ದಾರೆ. ಅದರ ಬುಕ್ಕಿಂಗ್ ಕೂಡ ನೀವು ಆನ್ಲೈನ್ ನಲ್ಲೇ ಬುಕ್ ಮಾಡ್ಕೋಬಹುದು. ತುಂಬಾ ಜನ ನಮಗೆ ಮೆಸೇಜ್ ಮಾಡ್ತಿರ್ತಾರೆ, ತಿರುಮಲದಲ್ಲಿ ನಾವು ಟ್ರೈ ಮಾಡಿದ್ವಿ ರೂಮ್ ನ ಬುಕ್ ಮಾಡ್ಕೊಳ್ಳೋದಕ್ಕೆ ಆನ್ಲೈನ್ ನಲ್ಲಿ ಅಂತ. ಯಾರ್ಯಾರಿಗೆ ಸಿಕ್ಕಿಲ್ಲ ಅವರು ನೀವು ಈ ಕರ್ನಾಟಕ ಭವನ್ ನ ನೀವು ಆನ್ಲೈನ್ ಅಲ್ಲಿ ನಿಮ್ಗೆ ಕನ್ಫರ್ಮೇಶನ್ ಬೇಕೇ ಬೇಕು ಅಂತ ಅಂದ್ರೆ ಈ ಕರ್ನಾಟಕ ಭವನ್ ರೂಮ್ಸ್ ನ ನೀವು ತಗೋಬಹುದು. ಇದರ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ದೇವಸ್ಥಾನಕ್ಕೆ ಅತಿ ಸಮೀಪವಾಗಿರುತ್ತೆ. ದೇವಸ್ಥಾನದ ಹಿಂದೆನೆ ಈ ಕರ್ನಾಟಕ ಭವನ್ ಇರುತ್ತೆ. ಹಾಗಾಗಿ ನಿಮ್ಗೆ ದರ್ಶನಕ್ಕಾಗಿರ್ಬೋದು ಅಥವಾ ಮುಡಿ ಕೊಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ನಿಮ್ಗೆ ದೇವಸ್ಥಾನಕ್ಕೆ ತುಂಬಾ ಹತ್ರ ಇರುತ್ತೆ. ಹಾಗೆ ತರಿಗೊಂಡ ವೆಂಗಮಾಂಬ ಅನ್ನಪ್ರಸಾದ ಕ್ಷೇತ್ರಕ್ಕೂ ಇದು ತುಂಬಾನೇ ವಾಕಬಲ್ ಇರುತ್ತೆ. ಹಾಗಾಗಿ ನೀವು ಯಾರಿಗೆಲ್ಲ ರೂಮ್ಸ್ ಬೇಕು ತಿರುಮಲದಲ್ಲಿ ಇದನ್ನ ನೀವು ಬುಕ್ ಮಾಡ್ಕೋ. ಬಟ್ ಡಿಸ್ಅಡ್ವಾಂಟೇಜಸ್ ಏನು ಅಂದ್ರೆ ಈ ರೂಮ್ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ. ಆಮೇಲೆ ಇದಕ್ಕೆ ಫಿಕ್ಸ್ಡ್ ಟೈಮಿಂಗ್ ಇರುತ್ತೆ. ಲೈಕ್ 9 ಗಂಟೆಯಿಂದ ಬೆಳಗ್ಗೆ 9 ಗಂಟೆಯಿಂದ ನೆಕ್ಸ್ಟ್ ಡೇ 9 ಗಂಟೆ ತನಕ ಮಾತ್ರ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ರಾತ್ರಿ ಎಲ್ಲ ಬಂತು ಅಂದ್ರೆ ಮತ್ತೆ ಬೆಳಗ್ಗೆ 9 ಗಂಟೆಗೆ ನೀವು ವೆಕೇಟ್ ಮಾಡ್ಬೇಕಾಗುತ್ತೆ. ಅದೇ ನೀವು ಟಿ ರೂಮ್ ತಗೊಂಡ್ರೆ ನಿಮ್ಮ ಟೈಮ್ ಸ್ಲಾಟ್ ಇಂದ ನಿಮ್ಗೆ 24 ಅವರ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಇದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಕರ್ನಾಟಕ ಭವನ್ ನಲ್ಲಿ. ಇದರಲ್ಲಿ ಇನ್ನ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಕೇವಲ ಇಬ್ರು ಮಾತ್ರ ಈ ರೂಮ್ಸ್ ನಲ್ಲಿ ಇರ್ಬೋದು. ಕರ್ನಾಟಕ ಭವನ್ ರೂಮ್ಸ್ ಅಲ್ಲಿ ಇಬ್ರನ್ನ ಮಾತ್ರ ಅಲೋ ಮಾಡ್ತಾರೆ. ಆದ್ರೆ ನಿಮ್ಗೆ ಅದೇ ಏನಾದ್ರು 3 ಜನ ಇತ್ತು ಅಂದ್ರೆ ನಿಮ್ಗೆ ಇನ್ನ ಒಂದು ರೂಮ್ ನ ಬುಕ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ವೆಬ್ಸೈಟ್ ನಲ್ಲಿ ತೋರಿಸುತ್ತೆ. ಅದೇ ನೀವು ಟಿ ರೂಮ್ಸ್ ಅಲ್ಲಿ ಆದ್ರೆ ನೀವು 3, 4, 5 ಹೀಗೆ ಸಾಕಷ್ಟು ಜನ ನೀವು ಟಿ ರೂಮ್ಸ್ ಅಲ್ಲಿ ಇರ್ಬೋದು. ಅದ್ರಲ್ಲಿ 3 ಕ್ಯಾಟಗರಿ ರೂಮ್ಸ್ ಇದೆ ನಿಮಗೆ ಗೊತ್ತಿರೋ ಹಾಗೆ. 100 ರೂಪೀಸ್ ರೂಮ್ ಇದೆ, ಆಮೇಲೆ 1000 ರೂಪೀಸ್ ರೂಮ್ ಇದೆ, 1500 ರೂಪೀಸ್ ರೂಮ್ ಇದೆ. ಹಾಗಾಗಿ ನೀವು ಆರಾಮಾಗಿ ಅದ್ರಲ್ಲಿ ಇರ್ಬೋದು. ಬಟ್ ಈ ಕರ್ನಾಟಕ ಭವನ್ ರೂಮ್ಸ್ ನಲ್ಲಿ ನೀವು ಕೇವಲ ಇಬ್ರು ಮಾತ್ರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ನಿಮ್ಗೆ ಸಾಕಷ್ಟು ರೂಮ್ಸ್ ಇದೆ ಕರ್ನಾಟಕ ಭವನ್ ನಲ್ಲೂ ಕೂಡ. ಫ್ಯಾಮಿಲಿ ಸೂಟ್ ರೂಮ್ ಇದೆ, ಹಾಗೆ AC ರೂಮ್ಸ್ ಇದೆ, ನಾನ್ AC ರೂಮ್ಸ್ ಇದೆ. ಈಗ ಅದರ ಡೀಟೇಲ್ಸ್ ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಈಗ ನಮ್ಮ ಸಿಸ್ಟಮ್ ನಲ್ಲಿ ನೋಡೋಣ. ಕರ್ನಾಟಕ ಭವನ್ ರೂಮ್ಸ್ ನ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ನಿಮ್ಮ ಬ್ರೌಸರ್ ನಲ್ಲಿ ನೀವು ಕರ್ನಾಟಕ ಟೆಂಪಲ್ಸ್ accommodation.com ಈ ಒಂದು ವೆಬ್ಸೈಟ್ ಗೆ ಹೋಗ್ಬೇಕು. ಈ ಒಂದು ವೆಬ್ಸೈಟ್ ಲಿಂಕ್ ನ ಕೂಡ ನಾವು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ. ಇಲ್ಲಿ ಮೊದಲಿಗೆ ನೀವು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇದು ನಿಮ್ಗೆ ಹೋಮ್ ಪೇಜ್ ಅಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಮೊದಲಿಗೆನೆ ಇದೆ ನೋಡಿ, ಕರ್ನಾಟಕ ಪ್ರವಾಸಿ ಸೌಧ ತಿರುಮಲ ಅಂತ. ಇಲ್ಲಿ ಬುಕ್ ನೌ ಅಂತ ಕೊಡಿ. ನೀವು ಬುಕ್ ನೌ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಇದು ಕರ್ನಾಟಕ ಪ್ರವಾಸಿ ಸೌಧ ತಿರುಮಲ ತಿರುಪತಿ ಅಂತ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ರೂಮ್ ಟೈಪ್, ಚೆಕ್ ಇನ್ ಡೇಟ್, ಚೆಕ್ಔಟ್ ಡೇಟು, ಮತ್ತೆ ನಂಬರ್ ಆಫ್ ಪೀಪಲ್ ಮತ್ತೆ ನಂಬರ್ ಆಫ್ ಚಿಲ್ಡ್ರನ್ ಈ ಎಲ್ಲಾ ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಸ್ವಲ್ಪ ರೂಲ್ಸ್ ಕೂಡ ಇದೆ. ನಾವು ಆಗ್ಲೇ ಹೇಳ್ದಂಗೆ 1 ರೂಮ್ ಅಲ್ಲಿ ಕೇವಲ ಇಬ್ರು ಮಾತ್ರ ಇರ್ಬೋದು. ಮತ್ತೆ ನೋ ರೀಫಂಡ್ ನೋ ಕ್ಯಾನ್ಸಲೇಷನ್ ಅಂತ ಕೂಡ ಹಾಕಿದ್ದಾರೆ. ನೀವು ಒಂದ್ಸರಿ ರೂಮ್ ನ ಬುಕ್ ಮಾಡ್ಕೊಂಡ್ಮೇಲೆ ನೀವು ಆ ರೂಮ್ ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಯಾವುದೇ ರೀತಿಯ ರೀಫಂಡ್ ಕೂಡ ನಿಮ್ಗೆ ಅವೈಲೇಬಲ್ ಆಗಲ್ಲ. ಅದಾದ ನಂತರ ಕಾಷನ್ ಡೆಪಾಸಿಟ್ ಹ್ಯಾಸ್ ಟು ಬಿ ಡೆಪಾಸಿಟೆಡ್ ಟು ದ ಮ್ಯಾನೇಜರ್. ಪ್ಲೀಸ್ ಎನ್ಶೋರ್ ದಟ್ ಯು ಕ್ಯಾರಿ ದ ಕಾಷನ್ ಡೆಪಾಸಿಟ್ ಇನ್ ಕ್ಯಾಶ್. ಸೊ ನೀವು ಒಂದ್ಸರಿ ರೂಮ್ಸ್ ನ ಬುಕ್ ಮಾಡ್ಕೊಂಡಾಗ ನೀವು ತಿರುಮಲಕ್ಕೆ ಹೋದಾಗ ಅಲ್ಲಿ ನೀವು ರೂಮ್ ನ ಚೆಕ್ ಇನ್ ಮಾಡುವಾಗ ನಿಮ್ಮ ಹತ್ರ ಕಾಷನ್ ಡೆಪಾಸಿಟ್ ಅಂತ ಕಟ್ಸ್ಕೊಂತಾರೆ. ಅದನ್ನ ನೀವು ಕ್ಯಾಶ್ ಅಲ್ಲೇ ಕೊಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಅರೌಂಡ್ 1500 ಏನೋ ಕಾಷನ್ ಡೆಪಾಸಿಟ್ ಆಗಿ ಕಟ್ಸ್ಕೊಂತಾರೆ. ನೀವು ರೂಮ್ ವೆಕೇಟ್ ಮಾಡುವಾಗ ಈ ಒಂದು ಕಾಷನ್ ಡೆಪಾಸಿಟ್ ನ ನಿಮ್ಗೆ ರಿಟರ್ನ್ ಕೊಡ್ತಾರೆ. ಮತ್ತೆ ಇನ್ನೊಂದು ಸ್ಟ್ರಿಕ್ಟ್ ಆಗಿ ಹಾಕಿದ್ದಾರೆ, ಚೆಕ್ ಇನ್ ಫ್ರಮ್ 9 AM ಅಂಡ್ ಚೆಕ್ಔಟ್ ಟಿಲ್ ನೆಕ್ಸ್ಟ್ ಡೇ 9 AM ಅಂತ. ಸೊ ನಿಮ್ಗೆ ಫಸ್ಟ್ ಡೇ 9 AM ಇಂದ ನೆಕ್ಸ್ಟ್ ಡೇ 9 AM ವರೆಗೂ ಮಾತ್ರ ಟೈಮ್ ಸಿಗುತ್ತೆ. ಸೊ ಇದು ಒಂದು ಇನ್ನೊಂದು ಡಿಸ್ಅಡ್ವಾಂಟೇಜ್ ನೀವು ಕರ್ನಾಟಕ ಭವನ್ ರೂಮ್ಸ್ ಬುಕ್ ಮಾಡ್ಕೊಂತಿದ್ರೆ. ಅದೇ ನೀವು ಟಿ ರೂಮ್ಸ್ ನ ಬುಕ್ ಮಾಡ್ಕೊಂಡಿದ್ರೆ ನೀವು 1 ಅಥವಾ 2 ಅವರ್ಸ್ ಎಕ್ಸ್ಟೆಂಡ್ ಮಾಡ್ಕೋಬಹುದು. ನಿಮ್ಗೆ ನಿಮ್ ಕಾಷನ್ ಡೆಪಾಸಿಟ್ ಅಲ್ಲಿ ಸ್ವಲ್ಪ ಅಮೌಂಟ್ ನ ಡಿಡಕ್ಟ್ ಮಾಡ್ತಾರೆ. ಮತ್ತೆ ನೀವು ಟಿ ರೂಮ್ಸ್ ಅಲ್ಲಿ 4 to 5 ಮೆಂಬರ್ಸ್ ಕೂಡ ಇರ್ಬೋದು. ಬಟ್ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ನೀವು ಮ್ಯಾಕ್ಸಿಮಮ್ 2 to 3 ಮೆಂಬರ್ಸ್ ಮಾತ್ರ ಇರ್ಬೋದು 1 ರೂಮ್ ಅಲ್ಲಿ. ಈಗ ನಾವು ನೋಡೋಣ ಯಾವ ರೀತಿಯಾಗಿ ನೀವು ರೂಮ್ಸ್ ಬುಕ್ ಮಾಡ್ಕೋಬಹುದು ಅಂತ. ರೂಮ್ ಟೈಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಮೊದಲಿಗೆ ಸೈನ್ ಇನ್ ಕೇಳುತ್ತೆ. ನೀವು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ಇಂದ ಸೈನ್ ಇನ್ ಆಗಬಹುದು. ಇಲ್ಲ ನೀವು ಹೊಸ ಯೂಸರ್ ಆದ್ರೆ ಸೈನ್ ಅಪ್ ಅಂತ ಕೊಡಿ. ಇಲ್ಲ ನಿಮ್ದು ಗೂಗಲ್ ಡೀಟೇಲ್ಸ್ ಇದೆ, ಲಾಗಿನ್ ವಿತ್ ಗೂಗಲ್ ಅಂತ ಎಂಟರ್ ಮಾಡಿ. ನಾವೀಗ ಲಾಗಿನ್ ವಿತ್ ಗೂಗಲ್ ಅಂತ ಕೊಟ್ಟಿದೀವಿ. ಈಗ ನೋಡಿ ರೂಮ್ ಟೈಪ್ ನಿಮ್ಗೆ ಇಲ್ಲಿ 5 ಟೈಪ್ಸ್ ಆಫ್ ರೂಮ್ ಇದೆ. ಮೊದಲನೇ ರೂಮ್ ಹಳೆಬೀಡು ಬ್ಲಾಕ್ ನಾನ್ AC ರೂಮ್. ನೆಕ್ಸ್ಟ್ ಹಳೆಬೀಡು
ಬ್ಲಾಕ್ ನಾನ್ ಎ ಸಿ ರೂಮ್ ಕಾರ್ನರ್ ರೂಮ್ ಅಂತ. ನೆಕ್ಸ್ಟ್ ಹಂಪಿ ಬ್ಲಾಕ್ ಎ ಸಿ ಸ್ಯೂಟ್ ಟೈಪ್ 1, ಸ್ಯೂಟ್ ಟೈಪ್ 2 ಮತ್ತೆ ಸ್ಯೂಟ್ ಟೈಪ್ 3. ಅಂದ್ರೆ ನಿಮ್ಗೆ ಹಂಪಿ ಬ್ಲಾಕ್ ಅಲ್ಲಿ ಸ್ಯೂಟ್ ರೂಮ್ಸ್ ಕೂಡ ಇದೆ, ಅಂದ್ರೆ ನಿಮ್ಗೆ ಫ್ಯಾಮಿಲಿ ರೂಮ್ಸ್ ಅವೈಲೇಬಲ್ ಇದೆ. ಅಥವಾ ಇಲ್ಲ ಅಂದ್ರೆ ನಿಮ್ಗೆ ಹಳೆಬೀಡು ಬ್ಲಾಕ್ ಅಲ್ಲಿ ನಾನ್ ಎ ಸಿ ರೂಮ್ ಮತ್ತೆ ಇನ್ನೊಂದು ನಾನ್ ಎ ಸಿ ರೂಮ್ಸ್ ಕಾರ್ನರ್ ರೂಮ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ ಯಾವ ಟೈಪ್ ಬೇಕು ಆ ಒಂದು ರೂಮ್ ಟೈಪ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಚೆಕ್ ಇನ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ನಿಮ್ಗೆ 1 ಮಂತ್ ಮುಂಚೆ ಮಾತ್ರ ರಿಲೀಸ್ ಮಾಡ್ತಾರೆ. ಈಗ ನಾವು ನೋಡಿದ್ರೆ ಮೇ ಮಂತ್ ಮಾತ್ರ ರಿಲೀಸ್ ಮಾಡಿದ್ದಾರೆ, ಜೂನ್ಗೆ ಯಾವುದೇ ರೀತಿಯ ಟಿಕೆಟ್ಸ್ ನ ಇನ್ನ ರಿಲೀಸ್ ಮಾಡಿಲ್ಲ. ಸೊ ನಿಮ್ಗೆ ಮೇ ಅಲ್ಲಿ ಇನ್ನ ರೂಮ್ಸ್ ಬೇಕು ಅಂದ್ರೆ ನೀವು ಬುಕ್ ಮಾಡ್ಕೋಬಹುದು. ನಿಮ್ಗೆ ಮೇ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಡೇಟ್ಸ್ಗೂ ಕೂಡ ಆಲ್ಮೋಸ್ಟ್ 30 to 40 ರೂಮ್ಸ್ ಖಾಲಿ ಇದೆ. ಸೊ ನಿಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕೆಂಡ್ಸ್ ನಿಮ್ಗೆ ತಿರುಮಲದಲ್ಲಿ ರೂಮ್ ಸಿಗೋದೇ ಕಷ್ಟ. ಸೊ ಆಗ ನೀವು ಈ ಒಂದು ಆಪ್ಷನ್ ನ ಯೂಸ್ ಮಾಡ್ಕೋಬಹುದು. ಈಗ ನಾವು ಚೆಕ್ ಇನ್ ಮತ್ತೆ ಚೆಕ್ ಔಟ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಚೆಕ್ ಇನ್ ಟೈಮ್ 9 AM ಇರುತ್ತೆ. ನಂಬರ್ ಆಫ್ ಪೀಪಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನೋಡಿ ಇಲ್ಲಿ ನಾವೀಗ ಸ್ಯೂಟ್ ರೂಮ್ ಸೆಲೆಕ್ಟ್ ಮಾಡಿದೀವಿ ಅಲ್ಲ. ಸೊ ಸೂಟ್ ರೂಮ್ ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 2800 ರುಪೀಸ್ ಆಗುತ್ತೆ. ಒನ್ ರೂಮ್ ಕಾಸ್ಟ್ 2500 ಪ್ಲಸ್ GST ಸೇರಿಸಿ 2800 ಆಗುತ್ತೆ ನಿಮ್ಗೆ ಕಾಸ್ಟ್ ಬಂದ್ಬಿಟ್ಟು ಈ ಒಂದು ಸೂಟ್ ರೂಮ್ಗೆ. ಅದೇ ನಿಮ್ಗೆ ನಾನ್ ಎ ಸಿ ರೂಮ್ ನ ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ರೆ, ನಾವು ಹಳೆಬೀಡು ಬ್ಲಾಕ್ ನಾನ್ ಎ ಸಿ ರೂಮ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡೋಣ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಸೇಮ್ ಡೇಟಿಗೆ. ಸೊ ನಾನ್ ಎ ಸಿ ರೂಮ್ಸ್ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ. ನಿಮ್ಗೆ ಸೂಟ್ ರೂಮ್ ಮಾತ್ರ ಖಾಲಿ ಇದೆ. ಸೊ ನಾನ್ ಎ ಸಿ ರೂಮ್ ನಾವು ಬೇರೆ ಡೇಟ್ಗೆ ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ ಪ್ರೈಸ್ ಎಷ್ಟಾಗುತ್ತೆ ಅಂತ. ನೋಡಿ ನಾನ್ ಎ ಸಿ ರೂಮ್ ಆದ್ರೆ ನಿಮ್ಗೆ 1400 ರುಪೀಸ್ ಆಗುತ್ತೆ. ಅದೇ ಸ್ಯೂಟ್ ರೂಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 2800 ರುಪೀಸ್ ಆಗುತ್ತೆ. ತುಂಬಾನೇ ಮೇಜರ್ ಡಿಫ್ರೆನ್ಸ್ ಇದೆ. ಸೊ ನೀವು ನಾನ್ ಎ ಸಿ ರೂಮ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ನಾವು ಸೂಟ್ ರೂಮ್ ಟೈಪ್ 2 ಕೊಟ್ರೆ ಆ ರೂಮ್ ಇನ್ನಾನೇ ಕಾಸ್ಟ್ಲಿ ಇದೆ. ನಿಮ್ಗೆ 3922 ತೋರಿಸ್ತಿದೆ ಪರ್ ಡೇಗೆ. ಇದು ತುಂಬಾನೇ ಕಾಸ್ಟ್ಲಿ ಆಯ್ತು. ನೀವು ಆಲ್ಮೋಸ್ಟ್ TTD ರೂಮ್ಸ್ ನ ಪ್ರಿಫರ್ ಮಾಡ್ಬೋದು. ನಿಮ್ಗೆ 1000 ಅಥವಾ 1500 ರೂಮ್ಸ್ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ TTD ರೂಮ್ಸ್. ಏನು ಆಪ್ಷನ್ ಇಲ್ಲ ಅಂದಾಗ ಮಾತ್ರ ಈ ಒಂದು ರೂಮ್ಸ್ಗೆ ನೀವು ಹೋಗಿ. ಹಳೆಬೀಡು ಬ್ಲಾಕ್ ನಾನ್ ಎ ಸಿ ಕಾರ್ನರ್ ರೂಮ್ ಆದ್ರೆ ನಿಮ್ಗೆ 1680 ರುಪೀಸ್ ಆಗುತ್ತೆ. ಸೊ ಒಂದ್ ಕ್ಯಾಟಗರಿ ರೂಮ್ಸ್ಗೂ ನಿಮ್ಗೆ ಡಿಫ್ರೆಂಟ್ ಕಾಸ್ಟ್ ಇದೆ. ಸೊ ನೀವು ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಫಸ್ಟ್ ಕ್ಯಾಟಗರಿ ರೂಮ್ಸ್ ಕಮ್ಮಿ ಇಲ್ಲಿ ಸಿಗ್ಬೇಕು ಅಂದ್ರೆ ನಾನ್ ಎ ಸಿ ರೂಮ್ ತುಂಬಾ ಕಮ್ಮಿ ಅಂದ್ರೆ 1400 ರುಪೀಸ್ ಆಗುತ್ತೆ. ಅದೇ ನಿಮ್ಗೆ ನಾನ್ ಎ ಸಿ ಅಲ್ಲೇ ಕಾರ್ನರ್ ರೂಮ್ ಬೇಕು ಅಂದ್ರೆ ಅದು 1600 ಆಗುತ್ತೆ. ಮತ್ತೆ ನಿಮ್ಗೆ ಟೈಪ್ 1 ಎ ಸಿ ಸ್ಯೂಟ್ ಟೈಪ್ 1 ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 2000 ಪ್ಲಸ್ ಆಗುತ್ತೆ. ಟೈಪ್ 2 3000 ಪ್ಲಸ್ ಆಗುತ್ತೆ. ಸೊ ಅದೇ ರೀತಿ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ನೀವು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕ್ಯಾಟಗರಿ ರೂಮ್ಸ್ ಬೇಕು ಅಂತ. ಇಲ್ಲಿ ನೀವು ಕ್ಯಾಟಗರಿ ರೂಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ GST ಕೂಡ ಆಡ್ ಆಗುತ್ತೆ. ಮತ್ತೆ ನಂಬರ್ ಆಫ್ ಪೆಟ್ಸ್ 2 ಪರ್ಸನ್ಸ್ಗೆ ಮಾತ್ರ ಅಲೋ ಮಾಡ್ತಾರೆ. ಇಲ್ಲಿ ನೀವು ಯಾರು ರೂಮ್ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀರಲ್ಲ ಆ ಒಂದು ಗೆಸ್ಟ್ ಡೀಟೇಲ್ಸ್ ನ ಇಲ್ಲಿ ನೀವು ಎಂಟರ್ ಮಾಡ್ಬೇಕಾಗತ್ತೆ. ಅವರು ಎಲ್ಲ ಡೀಟೇಲ್ಸ್, ಅವ್ರ ನೇಮ್ ಆಗಿರ್ಬೋದು, ಇಮೇಲ್ ಐ ಡಿ, ಮೊಬೈಲ್ ನಂಬರು, ಏಜ್, ಜೆಂಡರು, ಮತ್ತೆ ಅವ್ರದ್ದು ಒಂದು ಇಲ್ಲಿ ಆಧಾರ್ ಕಾರ್ಡ್ ಪ್ರೂಫ್ ಅಂದ್ರೆ ಗವರ್ಮೆಂಟ್ ID ಪ್ರೂಫ್ ಕೂಡ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ಇದೆಲ್ಲ ಆದ್ಮೇಲೆ ನೀವು ಸೆಂಡ್ OTP ಅಂತ ಕೊಡಿ. ಇಲ್ಲಿ ನಿಮ್ಗೆ ಒಂದು OTP ಬರುತ್ತೆ. ಅದಾದ ನಂತರ ಐ ಅಗ್ರಿ ಟು ಚೆಕ್ಔಟ್ ಮತ್ತೆ ಪೇಮೆಂಟ್ ಚೆಕ್ಔಟ್ ಕೊಟ್ಟ ತಕ್ಷಣ ನಿಮ್ಗೆ ಪೇಮೆಂಟ್ ಮೆಥಡ್ಸ್ ತೋರಿಸುತ್ತೆ. ನೀವು ಯಾವ್ದಾದ್ರು ಒಂದು ಪೇಮೆಂಟ್ ಮೆಥಡ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀವು ಕರ್ನಾಟಕ ಭವನ್ ರೂಮ್ಸ್ ನ ಬುಕ್ ಮಾಡ್ಕೋಬೇಕು. ನಾವು ಈ ವಿಡಿಯೋ ಯಾಕೆ ಮಾಡ್ತಿದೀವಿ ಅಂದ್ರೆ ನಮ್ಗೆ ತುಂಬಾ ಜನನೇ ಮೆಸೇಜ್ ಮಾಡ್ತಾ ಇದ್ರು TTD ರೂಮ್ಸ್ ನ ಆನ್ಲೈನ್ ಅಲ್ಲಿ ರಿಲೀಸ್ ಮಾಡಿದಾಗ ನಮ್ಗೆ ಬುಕ್ ಮಾಡ್ಕೊಳಿಕ್ ಆಗ್ತಿಲ್ಲ ಅಂತ. ಸೊ ಅದಕ್ಕಾಗಿ ನಾವು ನಿಮ್ಗೆ ತುಂಬಾ ಎಮರ್ಜೆನ್ಸಿ ಇತ್ತು ಅಂದ್ರೆ ನೀವು ಈ ಕರ್ನಾಟಕ ಭವನ್ ರೂಮ್ಸ್ ನ ಕೂಡ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಗೆ ಆಫ್ಲೈನ್ ಅಲ್ಲೇ TTD ರೂಮ್ಸ್ ಬೇಕು ಅಂದ್ರೆ ನೀವು CRO ಆಫೀಸ್ ಹತ್ರ ಬೆಳಗಿನ ಜಾವ 7 ಗಂಟೆ ಒಳಗೆ ಹೋದ್ರೆ ನಿಮ್ಗೆ ಆರಾಮಾಗಿ TTD ರೂಮ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಅಲ್ಲಿ 100 ರುಪೀಸ್ ರೂಮ್ ಸಿಗುತ್ತೆ. ಅದಕ್ಕೆ ಕಾಸ್ಟ್ ಡೆಪಾಸಿಟ್ 500 ರುಪೀಸ್ ಆಗುತ್ತೆ. ಸೊ ನೀವು 100 ರುಪೀಸ್ ರೂಮ್ ತಗೋಬಹುದು. ಇಲ್ಲ 1000 ರುಪೀಸ್ ರೂಮ್ ಅವೈಲಬಿಲಿಟಿ ಇದ್ರೂ ಕೂಡ ನಿಮ್ಗೆ CRO ಆಫೀಸ್ ಹತ್ರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಈ ಒಂದು ರೀತಿಯಾಗಿ ನಿಮ್ಗೆ ತಿರುಮಲದಲ್ಲಿ ರೂಮ್ಸ್ ಬೇಕು ಅಂದ್ರೆ ನೀವು ಈ ಒಂದು ಪ್ರೊಸೀಜರ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಆರಾಮಾಗಿ ರೂಮ್ ಸಿಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ತಿರುಮಲದಲ್ಲಿ ಲಾಕರ್ಸ್ ಫೆಸಿಲಿಟಿ ಕೂಡ ಇದೆ. ಈ ಒಂದು ಲಾಕರ್ಸ್ ಕೂಡ ನಿಮ್ಗೆ ಉಚಿತವಾಗಿ ತಿರುಮಲದಲ್ಲಿ ಸಿಗುತ್ತೆ. ಈ ಒಂದು ಲಾಕರ್ಸ್ ಫೆಸಿಲಿಟಿ ನಿಮ್ಗೆ ತಿರುಮಲದಲ್ಲಿ 4 ಜಾಗದಲ್ಲಿದೆ. ಯಾತ್ರಿ ಸದನ್ PAC 1, ಮಾಧವ ನಿಲಯಂ, ಪದ್ಮನಾಭ ನಿಲಯಂ ಮತ್ತೆ ಯಾತ್ರಿ ಸದನ್ PAC 5 ಅಂತ ಈ 4 ಜಾಗದಲ್ಲೂ ಕೂಡ ನಿಮ್ಗೆ ಫ್ರೀ ಆಗಿ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ಇಲ್ಲಿ ನಿಮ್ಗೆ ಕಾಮನ್ ಒಂದು ಹಾಲ್ ಇರುತ್ತೆ ಮಲ್ಕೊಳಕ್ಕೆ, ಮತ್ತೆ ವಾಶ್ರೂಮ್ಸ್ ಇರುತ್ತೆ ಫ್ರೆಶ್ ಅಪ್ ಆಗೋಕೆ, ಮತ್ತೆ ಒಂದು ಲಾಕರ್ ಕೂಡ ಕೊಡ್ತಾರೆ ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ಸ್ ಇಟ್ಕೊಳ್ಳೋಕೆ. ಅಲ್ಲಿ ಜಸ್ಟ್ ನೀವು ನಿಮ್ಮ ಒಂದು
ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಉಚಿತವಾಗಿ ಲಾಕರ್ಸ್ ನ ತಗೋಬಹುದು. ನೀವು ತಿರುಮಲಕ್ಕೆ ಹೋದಾಗ ಇದರಲ್ಲಿ ಯಾವ್ದಾದ್ರು ಒಂದು ಮೆಥಡ್ ನ ಯೂಸ್ ಮಾಡ್ಕೊಂಡು ನೀವು ರೂಮ್ಸ್ ನ ಬುಕ್ ಮಾಡ್ಕೋಬಹುದು. ಇದೆಲ್ಲ ಈ ವಿಡಿಯೋದ ಇನ್ಫಾರ್ಮೇಶನ್. ಇದೇ ತರಹದ ಡೈಲಿ TTD ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.